Hello guys. ओके और किधर देखने के लिए अच्छे प्लेस किधर है सर ನೋಡ್ಲಿಕ್ಕೆ ಒಳ್ಳೆ ಇನ್ನು ಪ್ಲೇಸ್ ಯಾವ ತರ ಇದೆ थोड़ा ही दूर है कोवलम थोड़ा ही दूर है कोवलम ಹೌದಾ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ इधर 5-6 किलोमीटर 6 ಕಿಲೋಮೀಟರ್ ಆಗುತ್ತೆ ಬಟ್ ಈ ಸರ್ ನೋಡ್ದೆ ಸಿಕ್ಕಾಪಟ್ಟೆ ಕ್ಲೀನ್ ಇದೆ ಏರಿಯಾ बट टूरिस्ट बंದ್ರು इधर देखे ना मैं पूरा देखे अच्छे क्लीन से कोई भी इतना कचड़ा गिचड़ा नहीं है वो भी तो अच्छा है। अच्छे थैंक यू सो मच ನಮ್ಮೂರಲ್ಲಿ ನಮ್ ಕರ್ನಾಟಕದಲ್ಲಿ ನಮ್ ಭಾಷೆಗೆ ಬೆಲೆ ಕೊಡ್ಬೇಕು ಫಸ್ಟ್ ನಾವು ಮಾತಾಡ್ಬೇಕು ಕನ್ನಡದಲ್ಲಿ ಇವ್ರು ಹೇಳ್ತಾರೆ ತಮಿಳಲ್ಲೂ ಮಾತಾಡ್ತಾರೆ
Hi brothers. My Instagram page. Instagram daily vlog. Hi brothers. What's your name? Name Vimal. Vimal. Oh my god. Okay. I will look. Celebrity. नहीं इधर चल Instagram. कन्नड़ा लैंग्वेज कन्नड़ा स्पीकिंग कन्नड़ा ಓಕೆ ನೋಡಿ ನಿಮ್ ಫ್ರೆಂಡ್ಸ್ ಸಿಕ್ಕಿದಾರೆ ಲೋಕಲ್ ಫ್ರೆಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೀನಿ ಅವ್ರು ತಮಿಳಲ್ಲಿ ಮಾತಾಡ್ತಾರೆ ನಾ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಬಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಆಲ್ಮೋಸ್ಟ್ ಇಂಡಿಯಾ ಚಾನಲ್ ಐಡಿ India, Canada. ನೋಡಿ ಫ್ರೆಂಡ್ಸ್ ತುಂಬಾ ಖುಷಿ ಆಯ್ತು ಇಲ್ಲ ಎಷ್ಟು ಖುಷಿ ಆಗ್ತಿದ್ದಾನೆ ಏನ್ ತೊಂದ್ರೆ ಆಗ್ತಿಲ್ಲ ಬಟ್ ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದೀನಿ ಅವ್ರ ಕಡೆ ಸಪೋರ್ಟ್ ಇದೆ ನೋಡಿ ಇಲ್ಲ ಲೋಕಲ್ ಜನ ಕ್ರಿಕೆಟ್ ಆಗಿ ಆಡ್ತಾ ಇದಾರೆ ಎಲ್ಲ ಬರ್ತಾ ಇದಾರೆ ಡೈಲಿ ಬ್ಲಾಗ್ ಡೈಲಿ ಬ್ಲಾಗ್ ಡೈಲಿ ಬ್ಲಾಗ್ ಡೈಲಿ ಹಾ ಡೈಲಿ ಎಲ್ಲಿ ಸಿಕ್ತಿತ್ತು ಚಾಸಿಂಗ್ ಒನ್ ಸೆಕೆಂಡ್ ಹಲೋ ಗೈಸ್ ಇವಾಗ ನೋಡ್ಬೋದು ನಾನು ಬಂದಿದ್ದೀನಿ ಎಲ್ಲೋ ನೋಡ್ಬೋದು ಕೆಲವರಿಗೆ ನಾನು ಏನ್ ಮಾತಾಡ್ತಿದ್ದೀನಿ ನಾನು ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಬಟ್ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಇಲ್ಲಿ ತಮಿಳಲ್ಲಿ ಅವರಿಗೆ ಏನ್ ಭಾಷೆ ನಾನು ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಎಷ್ಟು ಜನ ನೋಡ್ತಾರೆ ಏನು ನನಗಂತೂ ಗೊತ್ತಿಲ್ಲ ಹಾಗೆ ನಾನು ಇದು ಖುಷಿ ಪಟ್ಟು ನಾನು ಮಾಡ್ತಾ ಇದ್ದೀನಿ ಫಾಲೋವರ್ಸ್ ಕಡಿಮೆ ಇದೆ ಫಾಲೋವರ್ಸ್ ಜಾಸ್ತಿ ಮಾಡ್ಬೋದು ನೀವು ಏನ್ ಬೇಕಾದ್ರೂ ಮಾಡ್ಬೋದು ಊರ್ ಮನೆಯವರು ಸಪೋರ್ಟ್ ಮಾಡ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಹಾಗೆ ನಾನು ಸೋಮವಾರಿಂದ ಶನಿವಾರಿಗೂ ಡ್ಯೂಟಿ ಮಾಡಿ ಟೆನ್ಷನ್ ಇರ್ಬೇಕಾದ್ರೆ ಇಂಥ ಪ್ಲೇಸಿಗೆ ಬಂದಾಗ ಆ ಸಿಗುವ ಖುಷಿಯೇ ಬೇರೆ ಆಗಿರುತ್ತೆ ಅದು ಬೀಚ್ ಸೈಡ್ ಬಂದ್ರೆ ಇನ್ನೂ ಖುಷಿ ಯಾಕಂದ್ರೆ ನಾನು ನಮ್ಮ ಊರಲ್ಲೇ ಇರೋದು ಬೀಚು ಮರವಂತೆ ಬೀಚು ತ್ರಾಸಿ ಬೀಚು ಈ ಕಡೆ ಸುತ್ತಿರಿದ್ದೀನಿ ಆದ್ರೆ ಈ ಜಾಗ ಬಂದಾಗ ಇನ್ನೂ ಖುಷಿ ಆಗಿದೆ ನನಗೆ ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿನ ಲೋಕಲ್ ಜನರು ಡೈಲಿ ಮೀನ್ ಹಿಡಕ್ ಹೋಗ್ತಾರೆ ಚಿಕ್ಕ ದೋಣಿಯಲ್ಲಿ ತಗೊಂಡು ಸೇಮ್ ನಮ್ಮ ಮರವಂತೆ ಸೈಡಲ್ಲಿ ಹೋಗ್ತಾರಲ್ಲ ದೋಣಿಯಲ್ಲೇ ಅದೇ ತರ ಇಲ್ಲಿನ ಜನರು ಹೋಗ್ತಾರೆ ಮತ್ತೆ ಬಲೆ ಎಣಿತಾರಲ್ವಾ ಸೇಮ್ ನಮ್ಮ ಮರವಂತ ಸೈಡ್ ಯಾವ ತರ ಮಾಡ್ತಾರೆ ಇಲ್ಲಿನ ಜನ ಅದೇ ತರನೇ ಮಾಡ್ತಾರೆ ಬಟ್ ಭಾಷೆ ಚೇಂಜ್ ಆಗಿರ್ಬೋದು ಕೆಲಸ ಎಲ್ಲ ಒಂದೇ ತರ ಆಗಿರತ್ತೆ ನಿಜ ಅಲ್ಲ ಫ್ರೆಂಡ್ಸ್ ನಮ್ಮ ಮೀನುಗಾರರ ಕಷ್ಟ ಯಾರು ತಿಳ್ಕೊಳ್ತಾರ ಯಾರು ತಿಳ್ಕೊಳಲ್ಲ ಅವ್ರು ಬೆಳಿಗ್ಗೆ ಏನು ನನ್ನ ಮುಖ ನೋಡ್ತಾರ ಇಲ್ಲ ಏನೋ ನೀವು ನೋಡ್ಬೋದು ಇವಾಗ ನೋಡ್ಬೋದು ನಾನು ಇವಾಗ ನಡ್ಕೊಂತ ಹೋಗ್ತೀನಿ ಜನರ ರಿಯಾಕ್ಷನ್ ಯಾವ ತರ ಬರುತ್ತೆ ಏನ್ ಬರುತ್ತೆ ಅಂತ ನಮ್ಮೂರಲ್ಲಿ ಯಾವ ತರ ಬೀಚ್ ಇದೆ ಸೇಮ್ ಅದೇ ತರ ಬೀಚ್ ಇದೆ ನೋಡ್ಬೋದು ಹಾಯ್ ಬಟ್ ನೋಡಿ ನಮ್ಮ ಈ ತರ ಎಲ್ಲ ಮಾತಾಡ್ಬೇಕಾದ್ರೆ ಧೈರ್ಯ ಬೇಕು ಸುಮ್ನೆ ಜನರ ಮುಂದೆ ಹೋಗಿ ಮಾತಾಡ್ತೀನಿ ಅಂತಾರೆ ಯಾವನಿಗೆ ಏನು ಮಾಡಕ್ ಆಗಲ್ಲ ಎಲ್ಲ ಕಷ್ಟ ಆಗ್ಬಿಡುತ್ತೆ ಜನರ ಮಾತಾಡ್ಬೇಕಂದ್ರೆ ನಾವು ಮಾತಾಡ್ಬೇಕಂದ್ರೆ ಒಂದ್ ಧೈರ್ಯ ಬೇಕು ಇಲ್ಲಾಂದ್ರೆ ಇತ್ತಲ್ಲ ಏನೋ ನೀನು ಕ್ಯಾಮ್ರಾ ಆನ್ ಮಾಡಿ ಜನರ ಮುಂದೆ ಹೋಗಿ ಮಾತಾಡ್ಬೇಕಂದ್ರೆ ಅಷ್ಟು ಧೈರ್ಯ ಇಲ್ಲ ಯಾವನಿಗಾದ್ರು ಧೈರ್ಯ ಇಲ್ಲ ಯಾಕಂದ್ರೆ ನಾವೇನೋ ಒಂದ್ ಮಾತಾಡ್ತಿವಾಗ 10 ಜನ ನಮ್ಮ ಹಿಂದೆ ನೋಡ್ತಾ ಇರ್ತಾರೆ ನಾವೇನ್ ಮಾತಾಡ್ತೀವಿ ಏನ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಹೇಳಿದ್ದು ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಾದ್ರೆ ನಿಮ್ಗೆ ಏನ್ ಬಾಯಿ ಬಂದ ಬರುತ್ತ ಆ ತರ ಮಾತಾಡಿ ಅಷ್ಟೇ ಇಲ್ಲಿ ಯಾಕಂದ್ರೆ ಕನ್ನಡ ಗೊತ್ತಿರೋ ನನಗೂ ಒಬ್ಬನಿಗೆ ನಿಮ್ಗೆ ಅಷ್ಟೇ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರೋಲ್ಲ ಇಲ್ಲ ಏನಂದ್ರೆ ತಮಿಳವ್ರು ಮಾತಾಡ್ತಾರೆ ನನಗ್ ಬರಲ್ಲ ನನ್ನಿಂದ ಮಾತಾಡ್ತಾರೆ ಅವ್ರಿಗೆ ಬರಲ್ಲ ಅಷ್ಟೇ ತಲೆನೇ ಕೊಟ್ಕೊಳ್ಬಾರ್ದು ನಾವ್ ಏನ್ ಮಾತಾಡ್ತೀವೋ ಏನ್ ಮಾಡ್ತೀವೋ
ಅದ್ರ ಬಗ್ಗೆ ಯಾವುದಕ್ಕೂ ತಲೆ ಕೊಟ್ಕೊಳ್ಳಿ. ಜನ ನೋಡ್ತಾರೆ ಏನ್ ಮಾಡ್ತಾರೆ, ಜನ ಸಾವಿರ ಮಾತಾಡ್ತಾರೆ, ಸಾವಿರ ಹೇಳ್ತಾರೆ. ಅದ್ರ ಬಗ್ಗೆ ನಾವು ತಲೆನೇ ಕಸ್ಕೊಳ್ಬಾರ್ದು. ನಮ್ದು ಏನ್ ಕೆಲಸ ಇದೆ ನಾವು ಮಾಡ್ಕೊಂತ ಹೋಗ್ಬೇಕು. ನಾವ್ ಎದುರ್ಕೊಳ್ಬೇಕದು ಯಾರಿಗೆ? ದೇವ್ರಿಗೆ ಅಷ್ಟೇ ತಾನೆ. ನೋಡಿ, ಸುಮಾರು ಅಲ್ಲಿಂದ ನಾನು ನಡ್ಕೊಂಡು ಶುರು ಮಾಡ್ಕೊ ಬಂದೆ. ಇವಾಗ ಪ್ರೆಸೆಂಟ್ ಆಗಿ ನಾನು ಇಲ್ಲಿಗೆ ಬರ್ತಿದ್ದೀನಿ. ಸಿಕ್ಕಾಬಟ್ಟೆ ಸಾಕಾಯ್ತು. ಇನ್ನು ನಡೀತಾ ಹೋದೆ, ಸಿಕ್ಕಾಬಟ್ಟೆ ಇದೆ, ನೋಡ್ಬೋದು ನೀವು. ಸಿಕ್ಕಾಬಟ್ಟೆ ಇದೆ, ಇನ್ನು ಸಿಕ್ಕಾಬಟ್ಟೆ ಜನ ಇದ್ದಾರೆ. ನನಗಂತೂ ಫುಲ್ ಸಾಕು ಅನ್ಸಾಯ್ತು. ಫೈನಲಿ ನಾನು ಇವಾಗ ರೀಚ್ ಆಗಿದ್ದೀನಿ. ಇವಾಗ ಜನರ ರಿಯಾಕ್ಷನ್ ಯಾವ ತರ ಇದೆ, ಏನಿದೆ, ಎಷ್ಟು ಜನ ನೋಡ್ತಾ ಇದ್ದಾರೆ, ಏನ್ ನೋಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ನಾನು ಇನ್ನು ಎಡಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಜನ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ನೋಡ್ಬೋದು ಅವರು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಜನ. ಇವಾಗ ಏನಂದ್ರೆ ಸಂಡೇ ಬಂದಾಗ, ಹರಿತವಾರ ಬಂದಾಗ ಜನರಿಗೆ ಒಂದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ, ಫ್ರೀ ಆಗಿರ್ಬೇಕು ಅಂತ ಹೇಳಿ. ಅದೇ ತರ ಎಷ್ಟೋ ಜನ ಬರ್ತಾರೆ. ಏನೋ ಬೆಳಿಗ್ಗೆ ದಿನ ಸೋಮವಾರಿಂದ ಶನಿವಾರ ತನಕ ಕೆಲಸ ಮಾಡ್ತಾ ಇರ್ತಾರೆ ಜನ. ಒಂದಿನ ಫ್ರೀ ಸಿಕ್ಕಿರ್ ಸಾಕು ಅಂತ ಹೇಳಿ ಈ ತರ ಬೀಚಿಗೆ ಬಂದು ಎಂಜಾಯ್ ಮಾಡ್ತಾರೆ ಜನ. ಎಷ್ಟು ಖುಷಿಯಾಗಿರ್ತಾರೆ ನೋಡಿ. ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಜೊತೆ ಇಟ್ಕೊಂಡು ಆ ಲೈಫಲ್ಲಿ ಒಂದಿನ ಒಟ್ಟಿಗೆ ಎಷ್ಟು ಎಂಜಾಯ್ ಮಾಡ್ತಾರೆ ಜನ ಅಂತ ಹೇಳಿ ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಇವಾಗ ಬಂದಿದ್ದೀನಿ. ಜನ ಏನ್ ಮಾತಾಡ್ತಾರೆ, ನಾನು ಹಿಂದೆ ಏನ್ ನೋಡ್ತಾರೆ, ಏನ್ ತಿಳ್ಕೊಡ್ತಾರೆ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಇವಾಗ ಲೈವ್ ಮಾಡ್ತಾ ಇದ್ದೀನಿ. ಜನ ಬಗ್ಗೆ ಜನರು ನೂರಂದು ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ತಲೆ ಕಟ್ಸ್ಕೊಳ್ಬಾರ್ದು. ಜನ ನೋಡಿ ನನ್ನ ರಿಯಾಕ್ಷನ್ ಯಾವ ತರ ಇದೆ, ಏನಿದೆ, ನಾನು ಏನ್ ಮಾಡ್ತೀನಿ. ಅಡೆ ಅವ್ರ ರಿಯಾಕ್ಷನ್, ನನ್ನ ರಿಯಾಕ್ಷನ್ ಏನಂತ ನನಗೆ ಗೊತ್ತಿಲ್ಲ. ಬಟ್ ನಾನ್ ಬಾಯಿ ಬಂದೆ ಮಾತಾಡ್ತಿದ್ದೀನಿ. ಇವಾಗ ಈ ಜನ ನೋಡ್ಬೋದು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ, ಎಷ್ಟು ಖುಷಿಯಾಗಿ ಆಡ್ತಿದ್ದಾರೆ. ಕೆಲವರು ಟೆನ್ಷನ್ ಬಿಟ್ಟು ಎಂಜಾಯ್ ಮಾಡ್ತಾ ನೋಡ್ಬೋದು. ನೋಡಿ ಎಷ್ಟು ಖುಷಿಯಾಗಿ ಆಡ್ತಾ ಇದ್ದಾರೆ. ಸಿಗೋದು ಒಂದು ದಿನ ಸಂಡೇ ಅಂದೇಳಿ ಎಷ್ಟು ಎಂಜಾಯ್ ಮಾಡ್ತಾರೆ, ಎಷ್ಟು ಖುಷಿಯಾಗಿರ್ತಾರೆ ಜನ. ನೋಡ್ಬೋದು, ಲೈಫಲ್ಲಿ ದುಡ್ಡು ಮುಖ್ಯ ಅಲ್ಲ, ಲೈಫಲ್ಲಿ ಎಂಜಾಯ್ ಮುಖ್ಯ. ಯಾಕಂದ್ರೆ ನಾವ್ ಎಷ್ಟೇ ದುಡ್ಡು ಮಾಡಿದ್ರು ಲೈಫಲ್ಲಿ ನೆಮ್ಮದಿ ಸಿಗಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ನೋಡಿ, ಈ ಬೀಚ್ ಬಂದಾಗ ಫೀಲಿಂಗು, ಆ ಖುಷಿ ಎಷ್ಟಾಗುತ್ತೆ ಅಂದ್ರೆ ಅದು ಹೇಳ. ನಾವು ಸಣ್ಣರಿರ್ಬೇಕಾದ್ರೆ ನಮ್ಮ ಊರಲ್ಲಿ ನಾವು ಆಡ್ತಿದ್ದೀವಿ ಈ ತರ ಬೀಚ್ ಅಲ್ಲಿ ಬಂದು. ಬಟ್ ಇವಾಗ ನಾವು ಕೆಲ್ಸ ಅದು ಇದೆ ಅಂತೇಳಿ ಯಾವ್ದು ನಮ್ಗೆ ತಲಕ್ ಹೋಗಲ್ಲ. ಏನಂದ್ರೆ ನಮ್ ಕೆಲ್ಸ, ದುಡ್ಡು ಅದು ಇದೆ ಅಂತೇಳಿ. ಬಟ್ ಇವಾಗ ನಾನು ಇಲ್ಲಿ ಬಂದು ಯಾಕೆ ಈ ತರ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಓ ಮೈ ಗಾಡ್, ಯಾಕೆ ಈ ತರ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಏನೋ ನಂಗೆ ಮನ್ಸಿಗೆ ಖುಷಿ ಆಗ್ಲಿ, ನಿಮ್ಗೆ ರೀಚ್ ಆಗ್ಲಿ, ನಾನು ಇಲ್ಲಿ ಚೆಂದಾಗಿ ಬಂದಿದ್ದೀನಿ, ಈ ತರ ಖುಷಿ ಆಗ್ಬೋದು ಅಂತ ಹೇಳಿ. ಬಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನೋಡ್ಬೋದು.
ಕಿಲೋಮೀಟರ್ ಆಗುತ್ತೆ, 20 ಕಿಲೋಮೀಟರ್ ಇಂದ ಈ ಕಡೆ ಬರ್ತಾ ಇದ್ದೀನಿ. ಬಟ್ ನೋಡ್ಬೋದು ನೋಡಿ, ಈ ಕಡೆನೂ ದಾರಿ ಇದೆ, ಈ ಕಡೆನೂ ದಾರಿ ಇದೆ, ನೋಡ್ಬೋದು ನೀವು. ಈ ಕಡೆನೂ ಹೋಗ್ಬೋದು, ಬಟ್ ಆ ಕಡೆನೂ ದಾರಿ ಇದೆ. ಅಲ್ಲಿ ಮೇನ್ ಟೆಂಪಲ್ ಇದೆ, ಆ ಟೆಂಪಲ್ ಇಂದ ಈ ಕಡೆನೂ ಜನ ಬರ್ತಾರೆ, ಆ ಕಡೆನೂ ಜನ ಬರ್ತಾರೆ ನೋಡಿ. ಸೇಮ್ ಜೋಳ ತರ ಬರ್ತಾರೆ ನೋಡಿ. ನೋಡಿ ಫ್ರೆಂಡ್ಸ್, ಸೇಮ್ ನಮ್ಮೂರಲ್ಲಿ ಯಾವ ತರ ಮಾಡ್ತಾರೆ ನೋಡಿ, ಅದೇ ತರ ಇಲ್ಲೂ ಇದೇ ತರ ಮಾಡ್ತಾರೆ, ನೋಡ್ಬೋದು ನೀವು. ನೋಡಿ, ಒಂದೊತ್ತು ಊಟಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾರೆ, ಎಷ್ಟು ಇದಿರ್ತಾರೆ ನೋಡಿ, ನೋಡ್ಬೋದು ನೀವು. ನಾವ್ ಯಾವ್ದೊಂದು ವಿಡಿಯೋ ಮಾಡಬಾರ್ದು, ಹೆಚ್ಚಾಗಿ ತಪ್ಪಾಗುತ್ತೆ. ಯಾಕಂದ್ರೆ ಅವ್ರು ಕಷ್ಟ, ಅವರು ಒಂದಿನ ಹೊಟ್ಟೆಗೋಸ್ಕರ ಈ ತರ ಕಷ್ಟ ಪಡ್ತಾರೆ. ಅದಕ್ಕೋಸ್ಕರ ನಾವು ಏನು ಆತರ ನೆಗ್ಲೆಕ್ಟ್ ಆಗಿ ಮಾಡಬಾರ್ದು. ಬಟ್ ಅವ್ರು ಖುಷಿಯಿಂದ ಇರ್ತಾರೆ. ಬಟ್ ಇವತ್ತಿನ ವಿಡಿಯೋ ಇಷ್ಟೇ ಆಗಿರ್ಬೋದು. ನಿಮ್ಗೆ ಇಷ್ಟ ಆದ್ರೆ, ಖುಷಿ ಆದ್ರೆ ಕಮೆಂಟ್, ಲೈಕ್, ಶೇರ್ ಮಾಡಿ ಅಂತ ನಾನು ಕೇಳ್ತಿದ್ದೀನಿ. ನೋಡ್ಬೋದು, ಒಂದ್ಸತಿ ತೋರಿಸ್ತೀನಿ ನೋಡಿ, ಸಿಕ್ಕಾಪಟ್ಟೆ ನೋಡಿ. ನೋಡ್ಬೋದು ಫ್ರೆಂಡ್ಸ್, ನನಗೆ ಬೀಚಿಂದ ಹೊರಗಡೆ ಬಂದಾಗ ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿದೆ ನೋಡಿ. ಸೇಮ್ ನಮ್ಮ ಊರಲ್ಲಿ ಮಲ್ಪೆ ಬೀಚಲ್ಲಿ, ಹಾಗೆ ಮರವಂತೆ ಬೀಚು, ಮುರುಡೇಶ್ವರಿ ಬೀಚು, ಅದೇ ತರ ಇಲ್ಲೊಂದು ಸಣ್ಣ ಸೋಮೇಶ್ವರಿ ಬೀಚು ಅದೇ ತರ ಇರುತ್ತೆ. ನೋಡ್ಬೋದು ನೀವು, ಇದೇ ತರ ಚಿಕ್ಕ ಚಿಕ್ಕ ಅಂಗಡಿ ಇದೆ ಇಲ್ಲಿ ನೋಡಿ. ನೋಡ್ಬೋದು, ಇಲ್ಲಿಂದ ಒಂದಿಷ್ಟು ದೂರ ಇದೆ ಅಷ್ಟೇ ಅಂಗಡಿ. ಬಟ್ ತುಂಬಾ ಜನ ಬರಲ್ಲ, ಪಬ್ಲಿಕ್ ಏನ್ ಜಾಸ್ತಿ ಇಲ್ಲ, ರಿಯಾಕ್ಷನ್ ಇಲ್ಲ. ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಅಂಗಡಿ ನೋಡಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾವೇನೇ ಒಂದು ವಿಡಿಯೋ ಮಾಡಿದ್ರು ಅದನ್ನ ಕ್ಲಿಯರಿಟಿಯಾಗಿ ಇರಬೇಕು. ನಾವೇನ್ ಮಾತಾಡ್ತೀವಿ, ನಾವ್ ಏನ್ ಹೇಳ್ತೀವಿ ನೋಡಿ, ಜನರಿಗೆ ರೀಚ್ ಆಗ್ಬೇಕು. ನೋಡ್ಬೋದು, ಇವಾಗ ಅಲ್ಲಿಂದ ಇಷ್ಟು ದೂರ ನಡ್ಕೊ ಬಂದೆ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಅಂಗಡಿ ಇದೆ ನೋಡ್ಬೋದು. ನೋಡಿ, ನಾವು ಜನರ ಹತ್ರ ಮಾತಾಡ್ಬೇಕು, ಹಾಯ್ ಸರ್ ಈ ತರ ಖುಷಿ, ಅವಾಗ ಅವ್ರಿಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಾವೇನೋ ಒಂದು ಮಾತಾಡ್ತಿದೀವಿ, ಏನೋ ಒಂಥರ ಮಾತಾಡ್ತಿದೀವಿ ಅಂತ ಹೇಳಿ ಖುಷಿ ಆಗುತ್ತೆ ಅವರಿಗೆ, ಏನೋ ರೆಸ್ಪೆಕ್ಟ್ ಕೊಡ್ತಾರ ಅಂತ ಹೇಳಿ. ಅದೇಗೋಸ್ಕರ ನಾವು ಬೇರೆ ಕಡೆ ಬಂದಾಗ ಜಾಸ್ತಿ ರಫ್ ಆಗಿ ಮಾತಾಡೋದು, ಏನಾಗಿ ಮಾತಾಡಿದ್ರೆ ಅಲ್ಲಿನ ಜನರಿಗೆ ಸಿಟ್ಟು ಬರುತ್ತೆ. ಅಲ್ಲಿನ ಜನ ನಾವು ಯಾವ ತರ ಒಳ್ಳೆ ತಾಳ್ಮೆಯಿಂದ ಮಾತಾಡ್ತೀವಿ, ಆ ತರ ಏನ್ ಮಾಡ್ತೀವಿ, ಅವಾಗ ಖುಷಿ ಆಗುತ್ತೆ ಅವರಿಗೆ. ಅದನ್ನೇ ನೋಡ್ಬೋದು, ನಾನು ಯೂಟ್ಯೂಬ್ ಚಾನಲ್ ಹಾಕ್ತೀನಿ, ನಾನು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ ಅನ್ಸ್ಕೊಳ್ತಿದ್ದೀನಿ ನೋಡಿ. ಇವ್ರು ಖುಷಿ ಆಯ್ತು, ಅವಾಗಿಂದ ನಾನು ಕೇಳ್ತಿದ್ದೆ ಯಾವ ಪೇಜ್ ಇದೆ, ಏನಿದೆ ಅಂತ ಹೇಳಿ. ಬಟ್ ನಾನು ಅವ್ರಿಗೆ ಹೇಳ್ತೀನಿ, ಯೂಟ್ಯೂಬ್ ಚಾನಲ್ ಮಾಡಿಲ್ಲ, ಇನ್ನು ಇನ್ಸ್ಟಾದಲ್ಲಿ ಮಾಡ್ತೀನಿ. ನೋಡಿ, TS ಅಂತ ಹೇಳಿ ಅವರು. ಥ್ಯಾಂಕ್ ಯು ಸರ್, ಸೋ ಮಚ್, ಬೈ. ನೋಡಿ, ನೋಡ್ಬೋದು, ನನ್ಗೆ ಗೊತ್ತಿಲ್ದ್ರು ಅವ್ರು ಯಾವ್ದೋ ಊರಿನಾಗಿ ನನ್ಗೆ ಇಷ್ಟು ಮಾತಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಖುಷಿ ಪಡ್ತಾರೆ. ನೋಡ್ಬೋದು ನೀವು. ಅದಕ್ಕೆ ಹೇಳು ನೋಡಿ, ಜನರು ಕಾಂಬಿನೇಷನ್ ಮಾತಾಡ್ಬೇಕು, ಏನ್ ತರ ಮಾತಾಡ್ಬೇಕು, ಏನ್ ಮಾತಾಡ್ಬೇಕಂದ್ರೆ ಜನ ನೋಡ್ತಾರೆ ಅಂತ ಹೇಳಿ ನಾವು ಒಳ್ಳೆ ರೀತಿಯಿಂದ ಮಾತಾಡಿದ್ರೆ ನಾವು ಒಳ್ಳೆ ರೀತಿಯಿಂದ ಇರ್ತೀವಿ. ನೋಡ್ಬೋದು ಬ್ಯಾಕ್ ಗ್ರೌಂಡ್, ಇವಾಗ ನನ್ನ ಬ್ಯಾಕ್ ಗ್ರೌಂಡ್ ನೋಡ್ಬೋದು. ಅಲ್ಲಿಂದ ಈಗ ಫ್ರಂಟ್ ನೋಡ್ಬೋದು, ಈ ತರ ಬರುತ್ತೆ ನೋಡಿ ಫ್ರಂಟು. ನಿಜವಾಗ್ಲೂ ನನ್ಗೆ ಸಾಕಾಯ್ತು ಇವತ್ತು. ಈಗ ತಿರ್ಗಾ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ನಡ್ಕೊಂಡು ಹೋದ್ರೆ ಅಲ್ಲಿ ನಾಯಿ ಕಾಟ ಇದೆ. ಆ ನಾಯಿನ ತಪ್ಸ್ಕೊಳ್ಬೇಕಾದ್ರೆ ನಾನು ಈ ಕಡೆ ಹೀಗೆ ಹೋಗ್ಬಿಡ್ತೀನಿ. ಯಾಕಂದ್ರೆ ಅಲ್ಲಿ ಆ ಕಡೆ ಹೋದ್ರೆ ನಾಯಿ ಕಾಟ ಇದೆ ಸಿಕ್ಕಾಪಟ್ಟೆ. ಅದಕ್ಕೆ ನಾನು ಹೋಗಲ್ಲ ಆ ಕಡೆ. ಆವಾಗ ಬರ್ದಾಗ ಕಚ್ಚಕ್ ಬಂತು ನಾಯಿ, ಅದಕ್ಕೆ ಈ ಕಡೆಯಿಂದ ಈಗ ಹೋಗ್ಬಿಡ್ತೀನಿ ಅಷ್ಟೇ, ಬೇರೆ ಯಾವ ರಗಳನ್ನ ಮಾಡ್ಕೊಳಲ್ಲ. ಬಟ್ ನೋಡ್ಬೋದು, ಇನ್ ಯಾರಪ್ಪ ಮೊಬೈಲಲ್ಲಿ ಇಟ್ಕೊಂಡು ಈ ತರ ವಿಡಿಯೋ ಮಾಡ್ತಾ ಇದ್ದಾನೆ ಏನಂತ ಗೊತ್ತಾಗ್ತಿಲ್ಲ. ಬಟ್ ನಾನು ಮಾಡ್ತಿದ್ದೀನಿ, ಎಲ್ಲರಿಗೂ ಇಷ್ಟ ಆಗುತ್ತಾ ಇಲ್ಲ ಏನು ಗೊತ್ತ. ಆಯ್ತು ಸರ್, ನೋಡಿ ನನ್ನ ವಿಡಿಯೋನೇ ನೋಡ್ತಾ ಇದ್ದೀರಿ ಅಣ್ಣ. ನೋಡಿ ನೋಡಿ, ಕುದುರೆ ಬರ್ತಿದೆ ನೋಡಿ. ಬಟ್ ನಾನು ಈ ತರ ವಿಡಿಯೋ ಮಾಡ್ತೀನಿ, ನನ್ಗೆ ಗೊತ್ತಿಲ್ಲಪ್ಪ. ನನ್ಗೆ ಇವಾಗ ಅಲ್ಲಿ ವಿಡಿಯೋ ಮಾಡ್ಕೋದ್ರೆ ನಾಯಿ ಕಾಟ ಇದೆ, ಅದಕ್ಕೆ ವಿಡಿಯೋ ಮಾಡಕ್ ಹೋಗಲ್ಲ ಇವಾಗ ನಾನು. ಅದಿಷ್ಟು ನಾಯಿ ಕಾಯ್ತಾ ಇದೆ, ಅದಕ್ಕೆ ನಾನು ಹಿಂಗಿಂದ ಹೋಗ್ಬಿಡ್ತೀನಿ. ಆಗ ಹೋದ್ರೆ ನಾಯಿ ಕಾಟ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಫೈನಲಿ ನಾನೀಗ ರ್ಯಾಪಿಡಲ್ಲಿ ಹೋಗ್ತಾ ಇದ್ದೀನಿ. ರ್ಯಾಪಿಡ್ ಅನ್ನ ತುಂಬ ಥ್ಯಾಂಕ್ಸ್. ನಾನೇನು ಕೇಳಿಲ್ಲ,